ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತೇನಂದರೆ ಇವತ್ತಿನ ವ್ಲಾಗ್ಸು ಮತ್ತು ವಿಂಡೋದು ಕವರ್ ಹೊಲಿಯೋಣ ಅಂದ್ಕೊಂಡಿದ್ದೀನಿ, ಕಿಟಕಿದು. ಅದ್ರದ್ದು ಫ್ರೆಂಡ್ಸ್, ನಾನು ಹಳೆ ಬಟ್ಟೆಯಿಂದನೇ ಸೀರೆದಿಂದನೇ 3 ಕಿಟಕಿ ಕವರ್ ಮಾಡಿದ್ದೆ ನಾನು ಫ್ರೆಂಡ್ಸ್. ಏನಂದರೆ ಹಳೇದು ಮತ್ತು ಬಟ್ಟೆ ಇತ್ತು, ವೈಟ್ ಬಟ್ಟೆನೇ ತುಂಬ ಹಳೇದು, ತುಂಬ ದಿನದಿಂದ ಇತ್ತು ಹಳೆ ಬಟ್ಟೆನ. ಅದನ್ನೇ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ರಫ್ ಇದೆ, ತುಂಬ ಅಂದರೆ ತುಂಬ ರಫ್ ಇದೆ. ಈ ಥರ ಯೂಸ್ ಮಾಡೋದ್ರಿಂದ ಬಟ್ಟೆ ಡ್ರೆಸ್ಸು ಕೂಡ ಹೊಲ್ಕೋಬೋದು ಅಂದ್ಕೊಂಡೆ, ಬಟ್ ಸ್ಟಿಚಿಂಗ್ ಸರಿಯಾಗಿ ಅದಾಗಲ್ಲ. ತುಂಬ ಕಲೆ ಆದರೆ ಒಗೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ವಿಂಡೋದು ಕೂಡ ಫ್ರೆಂಡ್ಸ್, ಅದನ್ನು ಕೂಡ ತುಂಬ ಕಷ್ಟ ಒಗೆಯೋದಂದರೆ. ವಾಶ್ ಮಾಡ್ಬೋದು ಅಂತ ಟ್ರೈ ಮಾಡಿ ಇದೊಂದು ಹಾಕೋಣ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ. ನೋಡಿ, 3 ಪೀಸ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡೋ ವೀಡಿಯೋ ಇದರಲ್ಲಿದೆ. ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ, ಹೊಸದಾಗಿದ್ದರೆ ದಯವಿಟ್ಟು ಹೋಗಿ ಲೈಕ್, ಶೇರ್, ಕಮೆಂಟ್ ಹಾಕಿ ಸಬ್ಸ್ಕ್ರೈಬರ್ ಆಗಿ. ನೋಡಿ ಫ್ರೆಂಡ್ಸ್, ಇದೊಂದು 3 ಮೀಟ್ರ್ ಮೇಲೆ ಇದೆ ಅನಿಸುತ್ತೆ, ಬಟ್ ಮೀಟ್ರ್ ಅಳತೆ ಮಾಡ್ಕೊಂಡಿಲ್ಲ. ಕಿಟಕಿಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಮಿಕ್ಕುವಾಗೆ ಇದೆ, ಇನ್ನು ಎಕ್ಸ್ಟ್ರಾ ಕೂಡ ಇದೆ ಫ್ರೆಂಡ್ಸ್. ನೋಡಿ, 1 2 ಇದೊಂದು 3 ಫ್ರೆಂಡ್ಸ್. ಈ 3 ಬಟ್ಟೆನ ಕಿಟಕಿಗೆ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಕಲೆ ಆದರೆ ವಾಶ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನು ಬಟ್ಟೆ ಒಗಿತಾ ಇರೋದು ಕೈಯಿಂದನೇ ಒಗಿತಾ ಇರ್ತೀನಿ. ನನ್ನ ಹತ್ರ ಯಾವುದೇ ರೀತಿ ವಾಷಿಂಗ್ ಮಿಷಿನ್ ಇಲ್ಲ, ಕೈಯಿಂದನೇ ಎಲ್ಲ ಬಟ್ಟೆನೂ ಯೂಸ್ ಮಾಡೋದು ನಾನು. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಇದೊಂದು ಯೂಸ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಬಟ್ ಜಾಸ್ತಿ ಕಲೆ ಆದರೆ ಬಿಟ್ಬಿಡ್ತೀನಿ. ಈಗ ನೋಡಿ, ಇಲ್ಲೊಂದು ಕಿಟಕಿದು ಒಂದು ಸೀರೆನೇ ಹೊಲಿದಿದ್ದೆ ನಾನು. ಒಂದು ಸೀರೆನೇ ಯೂಸ್ ಮಾಡಿಕೊಂಡು 3 ಕಿಟಕಿಯಾಗೂ 3 ಸೀರೆನೇ ಹೊಲಿದಿದ್ದೀನಿ ಫ್ರೆಂಡ್ಸ್ ನಾನು. ಹಾಗಾಗಿ ಈಗ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು
ಹಳೆ ಬಟ್ಟೆಯಿಂದ ಅಂತೆ ಫ್ರೆಂಡ್ಸ್. ನೋಡಿ ಕಿಟಕಿ ಪರದೆ ಹೊಲಿತಾ ಇದ್ದಾಳೆ, ಬೇಡ ಅಂದರೆ ಹೊಲಿತಾ ಇದ್ದಾರೆ ನೋಡಿ. ಸೂಪರ್ ನೋಡಿ, ಒಂದು ಲುಕ್ ಕೂಡ ವಾವ್. ಏನಮ್ಮ ಫುಲ್ ಲಾಂಗ್ ಐತಿ ಏನು ಬಗ್ಗೆ ಅದು? ಲಾಂಗ್ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ವಾ ವಾ ವಾ. ನಿಧಾನ ನಿಧಾನ ಹಾಕಿ, ನಿಧಾನ ನೋಡಿ ಫ್ರೆಂಡ್ಸ್. ಕರೆಕ್ಟೇನು ಹಳೆ ಬಟ್ಟೆ ನೋಡಿ ಹೆಂಗೆ ಹೊಲ್ತಿದ್ದಾರೆ. ಎಲ್ಲ ಮನೇಲಿ ಇರ್ತೇವೆ ಫ್ರೆಂಡ್ಸ್, ನಾವು ಟೈಮ್ ಕೊಟ್ಟು ಮಾಡಬೇಕು. ಇವರೇ ಸಾಕ್ಷಿ. ನಾವು ಅದು ಬೇಕು ಇದು ಬೇಕು ಸುಮ್ಮನೆ ದುಡ್ಡು ಹೊರಗಡೆ ಖರ್ಚು ಮಾಡಿಬಿಟ್ರೆ ಏನೂ ಉಳಿಯಲ್ಲ. ಅದಕ್ಕೆ ಯಾವುದೋ ಒಂದು ವಿದ್ಯೆ ಇರ್ಬೇಕಂತ ಹೇಳ್ತಾರೆ ನೋಡಿ ನಮ್ಮ ವೈಫು. ನೋಡಿ ಸ್ವಾವ್. ಅಬ್ಬಾ ಬಾ ನೋಡಿ ಫ್ರೆಂಡ್ಸ್. ಹೇಗಿದ್ದೀರಿ? ಸೂಪರ್ ಫ್ರೆಂಡ್ಸ್. ಈಗ 2 ಕವರಿನ ಹೊಲಿದ್ನಲ್ವಾ, ಆಗಲೇ ತೋರಿಸಿದ್ದೀನಿ ನಿಮ್ಗೆ. ಅದನ್ನ ತೆಗೆದಿದ್ದೀನಿ. ತೆಗೆದ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, ಎಲ್ಲ ಮನೇಲಿ ರೆಡಿ ಮಾಡ್ಬೋದು. ಹೌದು, ಒಂದು ವಿದ್ಯೆ ಹೊಂದಿದ್ರೆ ಮನಸ್ಸಲ್ಲಿ. ಇದನ್ನೇ ರೇಟ್ ಎಷ್ಟಾಗಿದೆ ರೀ ಇದ್ರದ್ದು? ಇವಾಗ ರೇಟ್ ಇಲ್ಲ 400. 500 ಗೊತ್ತು 400-500 ರೂಪಾಯಿ. ಅದು ಒಂದಕ್ಕೆ. ಹಾಂ, ಚೆನ್ನಾಗಿ ಕ್ವಾಲಿಟಿ ಇರೋದಿದ್ರೆ ಒಂದೊಂದಕ್ಕೆ ಅಷ್ಟಿಷ್ಟು. ನೋಡಿ ಮತ್ತೆ ಡಬಲ್ ಆದರೆ 500 2 ಬರುತ್ತೆ. ಹೌದ್ರಿ. ಉಲ್ಟಾ ಸೀದಾ ನೋಡ್ಕೊಂಡು ಹಾಕ್ಬೇಕು ಫ್ರೆಂಡ್ಸ್. ಇದು ಸೂಪರ್ ಬಿಡಿ. ನೋಡಿ ಫ್ರೆಂಡ್ಸ್, ಇನ್ನ ಸ್ವಲ್ಪ ಎಕ್ಸ್ಟ್ರಾನೇ ಇದೆ. ಎಕ್ಸ್ಟ್ರಾನೇ ಇರಬೇಕು, ಆಟೋಮೆಟಿಕ್ ಇರಬಾರ್ದು. ನೋಡಿ ಕರೆಕ್ಟಾಗಿ ಕೆಳಗಡೆ ಕೂಡ ಕರೆಕ್ಟಾಗಿ ಇದೆ. ಏನೋ ಸ್ವಲ್ಪ ಹೆಚ್ಚಿಗೆ ಇರಲಿ ಅಂತಲೇ ಮಾಡಿರೋದು. ಹಾಂ ನೋಡಿ ಫ್ರೆಂಡ್ಸ್, ಹೇಗೆ ಅನಿಸ್ತಾ ಇದೆ? ಹಾಗೆ ಯಾರ್ಯಾರು ಹೊಸಬರಾಗಿದ್ರೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಬೆಡ್ರೂಮ್ದಿದೆ, ಅದೊಂದು ಬೆಡ್ರೂಮ್ದು ಹಾಕಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಬೆಡ್ಶೀಟ್ ಹಾಕಿದ್ದೇನೆ. ಏನಕ್ಕಂದ್ರೆ ತುಂಬ ಚಳಿ. ನೋಡಿ ಇದನ್ನ ಉಲ್ಟಾ ಸೀದಾ ನೋಡ್ಕೊಂಡು ಹಾಕ್ಬೇಕು. ತುಂಬಾ ದಿನದಿಂದ ಬ್ಲೌಸ್ ಎಲ್ಲ ಇದ್ವು, ತುಂಬಾ ಇತ್ತು, ಹಂಗಾಗಿ ಆಗಿರ್ಲಿಲ್ಲ. ಇವಾಗ ಸ್ವಲ್ಪ ಫ್ರೀ ಅದೀನಿ, ಹಂಗಾಗಿ ಇದನ್ನ ಮಾಡ್ತಾ ಇದೀನಿ ನೋಡಿ ಇವಾಗ. ಸೂಪರ್ ಚೆನ್ನಾಗತ್ತಾರೆ. ವಾಹ್ ನೈಸ್. ನೋಡಿ ಫ್ರೆಂಡ್ಸ್ ಹೇಗಾಗಿದೆ. ನೈಸ್.